ದೇವಿ ದೇವಿ ಏನ್ರಿ ಏನ್ರಿ ಇದನ್ನೆಲ್ಲ ಹ್ಯಾಕ್ ತಗೊಂಡ್ ಬಂದ್ರಿ? ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ತಂದಿರೋದು. ಓ ಏನ್ರಿ ಅಜ್ಜಿ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿತ್ತಲ್ವಾ? ಹೌದು, ಇಷ್ಟು ವರ್ಷ ಕೆಲ್ಸಕ್ಕೆ ಬಾರ್ದಿರೋ ನನ್ನನ್ನ ಒಬ್ಬ ಮನುಷ್ಯನಾಗಿ ಮಾಡಿದ ನಿನ್ನ ನೋಡಿ ಸಂತೋಷ ಪಟ್ಟಿರೋರು. ನೋಡಿ, ನನ್ ಗಂಡನ್ ಯಾರಾದ್ರೂ ಏನಾದ್ರು ಅಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತಷ್ಟೇ. ಕೋಪ ಬಂದ್ರೆ ಏನ್ ಮಾಡ್ತೀಯಾ? ಇದೇ ತರ ಒಂದು ಮುದ್ದು ಮಗುನ ನನಗ್ ಕೊಡ್ತೀಯಾ? ಅದಿರ್ಲಿ ನೋಡು, ನನ್ನ ಮುದ್ದು ಮಗಳಿಗೆ 5 ರೂಪಾಯಿ ಬಿಸ್ಕೊತ್ತು, ನನ್ನ ಪ್ರೀತಿ ಹೆಂಡತಿಗೆ 5 ರೂಪಾಯಿ ಮಲ್ಲಿಗೆ ಹೂ. ಇದ್ರಲ್ಲಿ ಬೇಕಾದ್ರೆ ಸಾಮಾನಿದೆ, ಮಿಕ್ಕಿದ್ದು 30 ರೂಪಾಯಿ ಇಲ್ಲಿದೆ. ಏನ್ರಿ ಲೆಕ್ಕನೆಲ್ಲ ನನ್ಗೆ ಯಾಕೆ ಹೇಳ್ತಿದ್ದೀರಾ? ಲೆಕ್ಕ ನನ್ನ ಹೆಂಡತಿ ಹತ್ರ ಹೇಳ್ದೆ, ಇನ್ನೇನ್ ಪಕ್ಕದ ಮನೆಯವಳ ಹತ್ರ ಹೇಳಕ್ಕಾಗತ್ತಾ? ಯಾಕೆ ಹೇಳ್ದೆ ಅಂದ್ರೆ ಮನ್ಸಲ್ಲಿರೋದನ್ನ ಹೇಳ್ಬಿಟ್ರೆ ಭಾರ ಕಮ್ಮಿ ಆಗುತ್ತೆ. ಗಂಡನ ಭಾರನ ಹೆಂಡತಿ ಇಳಿಸ್ಬೇಕು, ಹೆಂಡತಿ ಭಾರನ ಗಂಡ ಇಳಿಸ್ಬೇಕು. ಆಗ್ಲೇ ಸಂಸಾರನ ಗಾಡಿ ಜಲ್ 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 ಅಂತ ಓಡುತ್ತೆ. ಏನ್ರಿ ಇಷ್ಟೊಂದು ಬದಲಾಗ್ಬಿಟ್ಟಿದ್ದೀರಾ? ಇಷ್ಟೇನು, ಒಳಗ್ ಬಾ, ಇನ್ನು ಬೇಕಾದಷ್ಟು ಹೇಳ್ತೀನಿ. ಮೂಟೆ ಹೊರೋದು ನನ್ಗೆ ಹೊಸ್ತಲ್ವಾ? ನಾಳೆಯಿಂದ ಒಂದ್ 4 ಮೂಟೆ ಹೆಚ್ಚಾಗಿ ಒತ್ತು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನೀನ್ ಸೋಪ್ ಹಾಕು. ಸೋಪ್ ಏನ್ರಿ ಮಹಾರಾಜನ್ ತರ ಇದ್ದವ್ರು ನೀವು ನಮಗೋಸ್ಕರ ಕೂಲಿಯವ್ರ ತರ ಮೂಟೆ ಹೊರಬೇಕಾಯ್ತಲ್ಲ. ನೀನ್ ಮಾತ್ರ ಏನು ಮಹಾರಾಣಿ ತರ ಬಾಳಿಗೆ ಬದುಕಬೇಕಾದ ನನಗೋಸ್ಕರ ಎಷ್ಟು ನೋವು ಅನುಭವಿಸಿಲ್ಲ, ಎಷ್ಟು ಕಷ್ಟಪಟ್ಟಿಲ್ಲ. ಅದ್ರ ಮುಂದೆ ಇದ್ಯಾವ ಮಹಾ ದೇವಿ? ಈ ಸಮಾಜದಲ್ಲಿ ನಾನ್ ತಲೆ ಎತ್ಕೊಂಡು ಬಾಳ್ಬೇಕು. ಅದಕ್ಕೋಸ್ಕರ ತಲೆ ತಗ್ಸಿ ಮೂಟೆ ಹೊರೋದ್ರಲ್ಲಿ ತಪ್ಪೇನಿಲ್ಲ. ನೀನು ಸೋಪ್ ಹಾಕು, ನೀನ್ ಸೋಪ್ ಹಾಕಿ ಹೇಳ್ತೀನಿ. ಸೋಪ್ ಕಷ್ಟಪಟ್ಟು ದುಡಿದು ಬಂದಿದ್ದೀರಾ, ಹೊಟ್ಟೆ ತುಂಬಾ ಊಟ ಮಾಡಿದ್ದೀರಾ, ಈ ಎಲೆಡ್ಕೆ ಹಾಕೊಂಡು ಕಣ್ ತುಂಬಾ ನಿದ್ದೆ ಮಾಡಿ. ಒಬ್ಬನೇನಾ? ಮತ್ತೆ ಇಂಥ ಬೆಳದಿಂಗಳ ಬೆಳಕಲ್ಲಿ ಇಂಥ ಒಂದು ಸುಂದರವಾದ ಹೆಂಡತಿ ಪಕ್ಕದಲ್ಲಿ ಇರ್ಬೇಕಾದ್ರೆ ಯಾವ ನನ್ನ ಮಗ ಒಬ್ಬನೇ ಮಲಗ್ತಾನೆ? ಬೇಡ. ನೀನು ಬೀಡ ತಿಂದ ಮೇಲೆ ಬೇಡ ಬೇಡ ಅಂದ್ರು ನಾನು ಬಿಡ್ತೀನ? ನಿನ್ನ ಕಣ್ಣು ಚಂದ, ನಿನ್ನ ಮೂಗು ಚಂದ, ನಿನ್ನ ಕೆನ್ನೆ ಚಂದ, ನನ್ನ ಮಗಳು ಚಂದ. ನಿಮ್ಮಿಬ್ಬರಿಗೂ ಆರತಿ ಎತ್ತೋದು ಬಿಟ್ಬಿಟ್ಟು ಇವೆಲ್ಲ ನನಗ್ಯಾಕೆ? ನಿಮ್ಗೇನು ಗೊತ್ತಾಗಲ್ಲ, ನೀವು ಸುಮ್ನಿರಿ. ಹಾಗಿದ್ ಮನುಷ್ಯ ಹೇಗಾಗೋದ ಅಂತ ಊರಿನ ಜನ ಎಲ್ಲ ನನ್ ಕಿವಿಗೆ ಬೀಳೋ ಹಾಗೆ ಮಾತಾಡ್ಕೊತಿದ್ದಾರೆ ಗೊತ್ತಾ? ಎಲ್ಲ ನಿನ್ ಪ್ರಭಾವ ಅಲ್ವಾ? ಯಾವ ಕೆಲ್ಸಕ್ಕೂ ಉಪಯೋಗ ಆಗ್ತಿತ್ತು ನನ್ನನ್ನ ಒಬ್ಬ ಮನುಷ್ಯನಾಗಿ ಮಾಡಿದ್ದು ನೀನೇ ತಾನೆ? ಹೌದು. ನನ್ನನ್ ಹೊಗಳ್ದೆ ಇದ್ರೆ ನಿಮಗ್ ನಿದ್ರೆನೆ ಬರಲ್ವೇ? ನೀನ್ ನನ್ನ ಪಕ್ಕದಲ್ಲಿದ್ರೆ ನನಗೆಲ್ಲಿದೆ ನಿದ್ದೆ? ಅಂದ್ರೆ ನನ್ನ ಬಂಗಾರಿನ ಬರೀ ಹೊಗಳೋದೇನೋ? ಪಂಚಾಯತಿ ಗೊತ್ತಾಯ್ತು, ನೀವಿನ್ನೂ ಇಲ್ಲೇ ಇದ್ದೀರಲ್ರಿ? ನನ್ನ ಕಳ್ಸೋದ್ರಲ್ಲೇ ಇರು.
ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ನಾನು ನಿಮ್ಮನ್ನ ಎಲ್ಗಾದ್ರೂ ಕಳ್ಸ್ಕೊಟ್ಟಿದ್ದೀನಾ? ಅದಕ್ಕೆ ಇವತ್ತು ಇಲ್ಲೇ ಅದು ಬಿಡ್ತೀನಿ. ನನಗೂ ಆಸೆ ರೀ, ಆದ್ರೆ ನೀವು ಪಕ್ಕದೂರ್ಗ್ ಹೋಗಿ ಪಂಚಾಯತಿ ಹೇಳಿದ್ರೆ ಒಂದ್ ಹೆಣ್ಣಿಗೆ ಬಾಳ್ ಸಿಗುತ್ತಲ್ವಾ, ಅದಕ್ಕೆ ನಿಮ್ಮನ್ನ ಕಳಿಸ್ತಾ ಇರೋದು. ಅಪ್ಪಣೆ ಮಹಾರಾಣಿ ಅವರೇ. ಏನು ಇದಾ? ನಾನು ಅಂಗಡಿಗೆ ಹೋಗಿದ್ದಲ್ಲ, ಈ ಬಟ್ಟೆ ನೋಡಿ ನಿಮ್ಗೆ ಚೆನ್ನಾಗಿರುತ್ತೆ ಅಂತ ತಗೊಂಡ್ ಬಂದೆ. ಹೌದು, ನನ್ ಸೈಜ್ ನಿನ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ ಸೈಜ್ ನನಗ್ ಗೊತ್ತಿಲ್ವಾ? ಕೊಡ್ಕೊಡ ಹಾಕೊಂಡ್ಬಿಡ್ತೀನಿ. ಈಗ ಬೇಡ, ಪಂಚಾಯತಿಗೆ ಹೋಗಿ ಬಂದ್ಮೇಲೆ ಹಾಕೊಳ್ಳಿ. ಸರಿ. ನ್ಯಾಯ ಹೇಳಕ್ ಹೋಗ್ತಿರೋ ನಿಮ್ಗೆ ಈ ನಿರ್ಮಲವಾದ ಬಿಳಿ ಬಟ್ಟೆನೇ ಗೌರವ. ಅದು ಅಲ್ಲದೆ ಈ ಬಿಳಿ ಬಟ್ಟೆಲಿ ನೀವು ತುಂಬಾ ಮುದ್ದಾಗಿ ಕಾಣಿಸ್ತೀರ. ಅಯ್ಯಯ್ಯೋ ಅಯ್ಯಯ್ಯೋ. ಇಲ್ಲಿ ನೋಡಿ, ಬೇಗ ಹೋಗಿ ಬೇಗ ಬನ್ನಿ, ಮರೀದೆ ಮಲ್ಲಿಗೆ ಹೂ ತಗೊಂಡ್ ಬನ್ನಿ. ನನ್ನ ಮೀಸೆ ಹಿಡಿದು ಎಳ್ದು ಇದು 3 ವರ್ಷ ಆಗೋಯ್ತು, ಇದು 4ನೇ ವರ್ಷ. 4 ಮಕರೆ ಮಲ್ಲಿಗೆ ಹೂವ ಜೊತೆಗೆ ಅಲ್ವಾ ತರ್ತೀನಿ. ಈ ಮಲ್ಲಿಗೆ ಹೂವ ಜೊತೆಗೆ ಅಲ್ವಾ ಪ್ಲಸ್ಸಿಂಗ್ ಅಂತ ಸೇರಿಸಿ ನೀವು ಹೇಳಿ, ನಿಮ್ ಸಮಸ್ಯೆ ಏನು ಅಂತ ಹೇಳಿ. ನೋಡಿ ಸ್ವಾಮಿ, ಇವಳು ನನ್ನ ಸೊಸೆ, ಬಡವರ ಮನೆ ಹುಡುಗಿ. 10,000 ಹಾಕಿ 10,000 ರೂಪಾಯಿ ಖರ್ಚು ಮಾಡಿ ನನ್ನ ಮಗನಿಗೆ ಮದ್ವೆ ಮಾಡ್ಕೊಂಡ್ ಬಂದೆ. ಅವನು ಊರಲ್ಲಿರೋವರೆಗೂ ಚೆನ್ನಾಗೇ ಇರ್ತಾಳೆ. ಅವನು ದುಬೈಗೆ ಹೋಗಿ 2 ವರ್ಷ ಆಯ್ತು. ಅವನು ಊರ್ ಬಿಟ್ಟು ಹೋದ್ರೆ ಇವ್ರ ಜೊತೆಲಿ ಸಂಬಂಧ ಇಟ್ಕೊಂಡು ಬಸ್ ಹತ್ಕೊಂಡು ಪಕ್ಕದ ಊರ್ಗ್ ಹೋಗ್ತಾಳಲ್ಲ. ವಿಷಯ ಏನು ಅಂತ ಕೇಳಿ. ಇವಳ ವಿಷಯ ಎಲ್ಲ ದುಬೈನಲ್ಲಿರೋ ನನ್ನ ಮಗನಿಗೆ ಗೊತ್ತಾಗಿ 1 ವರ್ಷದಿಂದ ಇವಳಿಗೇನು ಕಳಿಸ್ತಾ ಇರ್ಲಿಲ್ಲ. ಹೀಗಿದ್ದು ಇಷ್ಟೊಂದು ಒಡವೆ ಹಣ ಇವಳಿಗೆ ಹೇಗ್ ಬಂತು? ಇಂಥ ಮಾನಗೇಡಿ ಜೊತೆಲಿ ನನ್ನ ಮಗ ಸಂಸಾರ ಮಾಡೋದೇ ಬೇಡ. ಇದನ್ನ ನೀವು ಇತ್ಯರ್ಥ ಮಾಡ್ಲೇಬೇಕು. ನೀನೇನ್ ಹೇಳ್ತೀಯಪ್ಪ? ನಮ್ಮ ಅಮ್ಮ ಹೇಳಿದ್ದೆ ಸರಿ. ಇದಕ್ಕೆ ನೀನೇನ್ ಹೇಳ್ತೀಯಮ್ಮ? ಅದೇನ್ ನಡೀತು ಅಂತ ಆ ದೇವ್ರಿಗೆ ಗೊತ್ತು. ನನ್ ಗಂಡ ಚಿನ್ನದಂತ ಮನುಷ್ಯ. ಎಲ್ರೂ ಸೇರಿ ಅವ್ರ ಮನ್ಸನ್ ಕೆಡ್ಸ್ಬಿಟ್ಟಿದ್ದಾರೆ. ನಮ್ಮಿಬ್ರನ್ನು ಒಂದಾಗೋಕೆ ಬಿಡಲ್ಲ ಅಂತಾರೆ. ಗಂಡ ಹೆಂಡತಿ ಮಾತಾಡ್ಕೋಬೇಕಾದ ವಿಷಯನ ಈ ಪಂಚಾಯತಿಯಾಗ ಮಾತಾಡಕ್ ನನಗೆ ಇಷ್ಟ ಇಲ್ಲ. 5 ನಿಮಿಷ ಅವಕಾಶ ಕೊಟ್ರೆ ಎಲ್ಲಾ ವಿಚಾರನೂ ಹೇಳ್ಬಿಡ್ತೀನಿ. ಯಾಕೆ? ಊರಿನ ಜನನ್ನೆಲ್ಲ ಹೊಲ್ಸ್ಕೊಂಡು ನೀನು ಬುಟ್ಟಿಗೆ ಹಾಕೊಂಡಿದ್ಯಲ್ಲ, ಹಂಗೆ ನನ್ನ ಮಗನ್ ಬುಟ್ಟಿಗೆ ಹಾಕೋಬೇಕು ಅಂತಲಾ? ಇಲ್ಲಿ ಈ ಹುಡುಗನ ಸ್ನೇಹಿತರು ಯಾರಾದರೂ ಇದ್ದಾರಾ? 1 ನಿಮಿಷ ನನ್ನ ಜೊತೆ ಬನ್ನಿ. ಅಮ್ಮು, ನೀವು ಆ ಹುಡುಗನ ಸ್ನೇಹಿತರು ತಾನೇ? ಹೌದು ಸರ್. ಅವರಿಬ್ಬರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆಕೆ ತುಂಬಾ ಒಳ್ಳೆ ಹುಡುಗಿ ಸರ್. ಅವನೇ ಸರಿ ಇಲ್ಲ ಸರ್. ಅವನು ಈ ಊರಾಗ ಸಂಪಾದನೆ ಮಾಡ್ತಿದ್ದಾಗ ಇಬ್ರು ಚೆನ್ನಾಗೇ ಇದ್ರು ಸರ್. ಅವ್ನು ಯಾವಾಗ ದುಬೈಗೆ ಹೋಗಿ ಸಂಪಾದನೆ ಮಾಡಕ್ ಶುರು ಮಾಡಿದ್ನೋ ಇಲ್ವೋ, ಅವ್ರ ತಾಯಿಗೆ ಬುದ್ಧಿ ಬದಲಾವಣೆ ಆಗ್ಬಿಟ್ಟಿದೆ ಸರ್. ಯಾಕೆಂದ್ರೆ ದುಬೈ ಗಂಡು ನೋಡಿ ಒಳ್ಳೆ ವರದಕ್ಷಿಣೆ ಬರುತ್ತೆ ಅಂತ. ಅದಕ್ಕೆ ಸರ್ ಆ ಮುದುಕಿ ಬೇರೆ ಹೆಣ್ಣು ನೋಡ್ತಾ ಇದ್ದಾಳೆ. ಸರಿ, ನಿನಗೆ ಅಣ್ಣ ತಮ್ಮಂದರು ಯಾರಾದರೂ ಇದ್ದಾರೆ ನಮ್ಮ? ನನಗೆ ಯಾರೂ ಇಲ್ಲ. ನಾನು ಅನಾಥೆ. ಅದಕ್ಕೆ ಎಲ್ರೂ ಸೇರಿ ನನ್ ಮೇಲೆ ಇಲ್ದಿರೋ ಅಪವಾದ ಹೊರಿಸ್ತಿದ್ದಾರೆ. ಬಿಕನಾಸಿ ಬೇವರ್ಸಿ. ಸರಿ, ನನ್ನನ್ನೇ ನಿನ್ನ ಅಣ್ಣ ಅಂತ ತಿಳ್ಕೊಳಮ್ಮ. ಇವರೆಲ್ಲರ ಮುಂದೆ ಹೇಳಕ್ಕಾಗ್ದಿರೋ ವಿಷಯನ ನನ್ನ ಹತ್ರ ಹೇಳಮ್ಮ. ಅಂದ್ರೆ ನಿನ್ ಗಂಡನ ಬಗ್ಗೆ ಯಾರಾದ್ರೂ ತಪ್ಪಾಗಿ ಮಾತಾಡಿದ್ರೆ ನಿನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ನಡಿ. ಈ ಹುಡುಗಿ ಹೇಳೋದ್ರಲ್ಲೂ ಅರ್ಥ ಇದೆ. ಏನ್ ಮಾರ್ತಾಂಡನ್ನ, ಈ ಸುಪ್ನಾತಿ ಬಿನ್ನಾಣದ ಮಾತಿಗೆ ನೀವು ಬುಟ್ಟಿಗೆ ಬಿದ್ಬಿಟ್ರ? ಸತಿ ಸಾವಿತ್ರಿ ನೋಡು ಪತಿವ್ರತೆ ಅಂತ ಹೇಳ್ಕೊಳಕ್ಕೆ. ಏನಂದೆ? ಸತಿ ಸಾವಿತ್ರಿ ಪತಿವ್ರತೆ.
ನೀನ್ ನೋಡಿದಿರೋ ಸತಿ ಸಾವತ್ರಿ ನಿನಗೆ ಪತಿವ್ರತೆ, ಆದ್ರೆ ನೀನ್ ಮುಟ್ಟಿ ತಾಳಿ ಕಟ್ಟಿರೋ ಈ ನಿನ್ ಹೆಂಡತಿ ವ್ಯಭಿಚಾರಿ. ಲೇ ತಮ್ಮ, ನಿನ್ನ ಸತಿ ಸಾವತ್ರಿ ಕಾಲದಲ್ಲಿ ತೊಡೆವರೆಗೂ ಎತ್ತು ತೋರ್ಸ ಯಾವ ಸಿನಿಮಾನೂ ಇರಲಿಲ್ಲ, ಎಲ್ಲ ಬಿಚ್ಚಿ ನಿಂತಿರೋ ಫೋಟೋಗಳನ್ನ ಪ್ರಕಟಣೆ ಮಾಡೋ ಯಾವ ಪತ್ರಿಕೆನೂ ಇರಲಿಲ್ಲ. ಎಳೆ ಮಕ್ಕಳು ನೋಡಿದ್ರೆ ಸಾಕು ಅವ್ರು ಕೆಟ್ಟೋಗಂತ ಜಿ ಟಿವಿ, ಸ್ಟಾರ್ ಟಿವಿ, ಎಂ ಟಿವಿ, ಯಾವ ಮಹಾ ಟಿವಿನೂ ಇರಲಿಲ್ಲ. ಅಂದ್ರೆ ಆ ಕಾಲದ ಹೆಣ್ಣು ಕೆಡಕ್ಕೆ ಯಾವ ಅವಕಾಶನೂ ಇರಲಿಲ್ಲ. ಆ ಹೆಣ್ಣನ್ನು ಪತಿವ್ರತೆ ಅಂತ ಹೇಳೋದ್ರಲ್ಲಿ ಯಾವ ದೊಡ್ಡತನೂ ಇಲ್ಲ. ಆದ್ರೆ ಈ ಕಾಲದ ಹೆಣ್ಣು ಬೆಳಗಿನ ಜಾವ ಎದ್ದು ಕಿಟಕಿ ತೆಗೆದು ನೋಡಿದ್ರೆ ಸಾಕು ಅವಳು ಮನ್ಸು ಕಡ ಅಂತ ಎಲ್ಲಾ ವಾತಾವರಣನೂ ಇದೆ. ಆದ್ರೆ ಅದಕ್ಕೆಲ್ಲ ಮನಸ್ಸು ಕೊಡದೆ, ಯಾವ ಜಾಗನೂ ಕೊಡದೆ, ತನ್ನ ಗಂಡ ಚೆನ್ನಾಗಿರ್ಲಿ ಅಂತ ವರ್ಷಾನುಗಟ್ಲೆ ವ್ರತಗಳನ್ನ ಮಾಡ್ಕೊಂಡಿರ್ತಾರಲ್ಲ ನಮ್ ತಾಯಂದ್ರು, ನಮ್ ಹೆಂಡತಿಯರು, ನಮ್ ತಂಗಿಯರು, ಅವರೇ ಕೊಡೋ ನಿಜವಾದ ಪತಿವ್ರತರು. ಹಾಗೇಳೋಣ, ಬುದ್ಧಿ ಇಲ್ದಿರೋ ಇಂಥವ್ರಿಗೆ ಚೆನ್ನಾಗಿ ಅರ್ಥ ಆಗ್ಲಿ. ಹೌದೌದು, ಇವಳೊಬ್ಳು ಬಾಕಿ ಇದ್ಲು ನ್ಯಾಯ ಹೇಳೋದಕ್ಕೆ. ಮುಚ್ಚೆ ಬಾಯಿ ಸಾಕು. ಅವಳ ಬಾಯಿ ಮುಚ್ಚು ಅನ್ನಕ್ಕೆ ನೀನೇ ಅವಳೆ. ನೀನು ಮುಚ್ಚೆ ಬಾಯಿ. ನಾನು ಇವನೇ ಸರಿ ಇಲ್ಲ ಅಂತಂದ್ರೆ ಇವನ ಹೆಂಡತಿ ಮೇಲೆ ಅನುಮಾನ ಪಡಲ್ವಾ? ದುಬೈನಾಗೆ ಯಾವ್ದೋ ಹೆಣ್ಣಿನ ಜೊತೆ ಸಂಬಂಧ ಬೆಳೆಸಿರ್ಬೇಕು ಇವನು, ಅದಕ್ಕೆ ಅಲ್ಲಿಂದ ಓದೋಡ್ಸಿದ್ದಾರೆ ಇವನ್ಗೆ. ಹೋಗಿ ಹುಡುಗಿರ ವಿಷಯದಲ್ಲಿ ಅವನ್ನ ಕೇಳಿತೀರ ಬಿಡ್ರೋ. ಅಲ್ಲ ಅದೇನ್ ಹೇಳ್ತಿದ್ರೋ ನೀವು? ಹೆಣ್ಣಿನ ಬಗ್ಗೆ ಕೇಳ್ಬೇಕು ಅಂತಂದ್ರೆ ಒಬ್ಬ ಗಂಡಸನ್ ಕೇಳಿದ್ರೆ ಆಯ್ತು ಬಿಡೋ. ಹಾಗಾದ್ರೆ ಇವನ್ ಗಂಡ್ಸಲ್ಲ ಅಂತೀಯ? ಅಯ್ಯೋ ಪಾಪಿಗಳ, ಇಲ್ದಿರೋದನ್ನೆಲ್ಲ ಹೇಳಿ ಯಾಕೆ ನನ್ನ ಹೊಟ್ಟೆ ಉರಿಸ್ತೀರಾ? ಅಣ್ಣ, ನನ್ ಗಂಡನ್ ಜೊತೆ ನಾನು ಸೇರಿಸ್ಲಿಲ್ಲ ಅಂದ್ರೆ ನಾನ್ ನೇಣ್ ಹಾಕೋತೀನಿ ಎಂದೆ. ಅದಕ್ಕೆ ಊರಿನ ಜನ ನ್ಯಾಯ ಮಾಡಕ್ಕಾಗ್ದೆ ನಿಮ್ಮನ್ನ ಇಲ್ಲಿ ಕರ್ಸಿದ್ರು. ನನಗೆ ನಿಮ್ಮಿಂದಲಾದ್ರೂ ನ್ಯಾಯ ಸಿಗುತ್ತೆ ಅನ್ಕೊಂಡಿದ್ರೆ ನೀವು ನನ್ ಗಂಡನ್ ಮೇಲೆ ಯಾರ್ಯಾರನೋ ಎತ್ ಕಟ್ಟಿ ಅವ್ರನ್ನ ಹೀನವಾಗಿ ಕಾಣ್ತಿದ್ದೀರಾ. ಬೇಡ ಸ್ವಾಮಿ, ನನಗೆ ಪಂಚಾಯತಿನೂ ಬೇಡ, ನನ್ ಗಂಡನ್ ಕೀಳಾಗ್ ನೋಡೋದು ಬೇಡ. ಅವ್ರಿಷ್ಟದ ಪ್ರಕಾರ ಅವ್ರು ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಸುಖವಾಗಿರ್ಲಿ, ನಾನು ಅವರಿಂದ ದೂರ ಇರ್ತೀನಿ. ದೂರ ದೂರ. ಅಮ್ಮ ಪಾಪನಮ್ಮ. ಅಣ್ಣ, ಯಾವಾಗ ಬಂದ್ರಿ? ಬನ್ನಿ ಒಳಗೆ. ಎಲ್ಲಿ ನಿನ್ ಗಂಡ? ಪಕ್ಕದವ್ರ ಪಂಚಾಯತಿಗೆ ಹೋಗಿದ್ದಾರೆ. ಇನ್ನೇನ್ ಬರೋ ಹೊತ್ತಾಯ್ತು. ಬನ್ನಿ ಅಣ್ಣ, ಊಟ ಮಾಡಿ. ಈ ಹುಡುಗಿ ಹಸಿವಿನಿಂದ ತುಂಬಾ ಸುಸ್ತಾಗಿದ್ದಾಳೆ. ಮನಸ್ಸಲ್ಲಿ ಏನೋ ಚಿಂತೆನೂ ಇಟ್ಕೊಂಡಿರೋ ಹಾಗಿದೆ. ಚೆನ್ನಾಗಿ ತಿಂದು ಕಣ್ತುಂಬಾ ನಿದ್ದೆ ಮಾಡಿದ್ರೆ ಸರ ಹೋಗ್ತಾಳೆ. ನೋಡ್ದನಯ್ಯ, ಇಷ್ಟು ಜನಗಳನ್ನ ಸೇರಿಸಿ ಇವ್ರೆಲ್ರೂ ಮುಂದೆ ನೀನ್ ಹೆಂಡತಿನ ವ್ಯಭಿಚಾರಿ ಅಂತ ಹೇಳಿದೆ. ಅದೇ ನಿನ್ನನ್ನು ನೋಡಿ ಒಂದೇ ಒಂದು ಮಾತು ಹೀನವಾಗಿ ಆಡಿದ್ದಕ್ಕೆ ಆಕೆಯಿಂದ ಸಹಿಸ್ಕೊಳಕ್ಕಾಗ್ಲಿಲ್ಲ. ಅದೇ ಕಣೆ ಆ ಹೆಂಡತಿ, ನೀನೇನೋ ದೊಡ್ಡದಾಗ ದುಬೈಗೆ ಹೊಟ್ಟೋದೆ, ದುಡ್ಡು ಕಳಿಸ್ಲಿಲ್ಲ. ನೀನ್ ಹೆಂಡತಿಗೆ ತಿನ್ನೋಕ್ ಅನ್ನ ಇಲ್ದೆ, ಹಾಕೊಳಕ್ ಬಟ್ಟೆ ಇಲ್ದೆ, ಅವಳ ಸ್ಥಿತಿ ನೋಡ್ಬಿಟ್ಟು ಬಾ ನಾನ್ ನಿನ್ನ ನೆಟ್ಕೋತೀನಿ, ನಿನ್ ಗಂಡ ನಿನಗೆ ದುಡ್ಡು ಕೊಡಲ್ವಾ, ನಾನ್ ನಿನಗೆ ದುಡ್ಡು ಕೊಡ್ತೀನಿ ಅಂತ ಯಾವನಾದ್ರೂ ಹೇಳ್ಬಿಡ್ತಾನೋ ಒಂದೇ ಒಂದು ಭಯಕ್ಕೋಸ್ಕರ, ಒಂದೇ ಒಂದು ಕಾರಣಕ್ಕೋಸ್ಕರ ಬಸ್ ಹತ್ತಿ ಪಕ್ಕದೂರ್ಗೆ ಹೋಗಿ ದುಡ್ದು ನ್ಯಾಯವಾಗಿ ಸಂಪಾದನೆ ಮಾಡಿ ನಿನ್ನ ಮರ್ಯಾದೆ ಉಳಿಸಿದ್ಲು. ಗೊತ್ತಾಯ್ತಾ? ಏನಮ್ಮ, ಏನಂದ್ರಿ? ಗಂಡ ಬಿಟ್ಟು ಹೋದ, ಸೊಸೆ ಕೆಟ್ಟು ಹೋದ್ಲು. ಒಂದು ಹೆಣ್ಣು ಕೆಡ್ಬೇಕು ಅನ್ನೋದಾದ್ರೆ 7 ಸಮುದ್ರ ಆಚೆ ಕರ್ಕೊಂಡೋಗಿ ಇಟ್ರು ಅದನ್ನೆಲ್ಲ ದಾಟು ಬಂದು ನಿನ್ನ ಕಣ್ಣು ಮುಂದೆನೆ ಕೆಡ್ತಾಳೆ. ಅದೇ ಹೆಣ್ಣು ಇವನೇ ನನ್ನ ಗಂಡ ಅಂತ ತನ್ನ ಮನಸ್ಸಲ್ಲಿ ತೀರ್ಮಾನ ಮಾಡ್ಬಿಟ್ರೆ ಅಲ್ಲಿಗೆ ಮುಗೀತು. ಯಾವ ರಾಜ ಅಲ್ಲ, ಮಹಾರಾಜ ಅಲ್ಲ, ಯಾವ ಚಕ್ರವರ್ತಿ ಬಂದ್ರು ಅವನ್ನ ಕಣ್ಣೆತ್ತಿನೂ ನೋಡಲ್ಲ. ಗಂಡ ಬದುಕಿರೋವರೆಗೂ ಅವನ ಜೊತೆನೆ ಬದುಕ್ತಾಳೆ, ಅವನ ಜೊತೆನೆ ಬಾಳ್ತಾಳೆ. ಗಂಡ ಸತ್ತ ಮೇಲೆ ಅವನ ನೆನಪಲ್ಲೇ ಅವಳು ಸಾಯೋವರೆಗೂ ಬದುಕಿರ್ತಾಳೆ. ಅದೇ ಹೆಂಡತಿ. ಊರ್ನಲ್ಲಿ ಎಲ್ರು ಚೆನ್ನಾಗಿದಾರಣ್ಣ? ಅಪ್ಪ ಹೇಳಿದ್ರು ಅಮ್ಮ ಹೇಳಿದ್ರು ಅಂತ ನೀನ್ ಹೆಂಡತಿನ ಸಂದೇಹ ಪಟ್ಟೆ ಅಲ್ಲ.
ಈ ನಿಮ್ಮಪ್ಪ ಅಮ್ಮ ಬಂಧು ಬಳಗ ಎಲ್ಲ ನೀನ್ ಸಾಯ್ತಿಯಲ್ಲ, ಆ ಒಂದು ದಿನ ಮಾತ್ರ ನಿನಗೋಸ್ಕರ ಹತ್ತು ಕರೆದು ಕಾರ್ಯ ಮುಗಿಸಿ ನಿನ್ನ ಮರ್ತೋಗ್ತಾರೆ. ಗಂಡ ಸತ್ತ ಕ್ಷಣದಿಂದ ತನ್ನ ಎಲ್ಲಾ ಸುಖಗಳನ್ನು ತ್ಯಾಗ ಮಾಡಿ ಅವಳ ದೇಹ ಮಣ್ಣಲ್ಲಿ ಮಣ್ಣಾಗಿ ಸೇರೋವರೆಗೂ ದುಃಖ ಪಡೋ ಒಂದೇ ಒಂದು ಜೀವ ಹೆಂಡತಿ. ಯಾಕಣ್ಣ ಎಲೆಗೆ ಕೈ ತೊಳೆದ್ಬಿಟ್ರಿ? ಏನಣ್ಣ ಇದು? ನೀನು ಹೊಟ್ಟೆ ತುಂಬಾ ಊಟ ಹಾಕಿದ್ಯಾ, ನಿಮ್ಮಪ್ಪ ನನಗೆ ಜೈಲು ಕಷ್ಟ, ಅದಕ್ಕೆ ಏನಾದ್ರೂ ಒಂದು ಕೃತಜ್ಞತೆ ತೋರಿಸ್ಲೇಬೇಕಲ್ವಾ? ಅದಕ್ಕೆ ಇವತ್ತೆಷ್ಟೋ ಜನ ಗಂಡಂದ್ರು ತನ್ನ ಹೆಂಡತಿ ಬಂಜೆ ಅಂತ ಗೊತ್ತಾದ ಮೇಲೆ ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಅದೇ ಹೆಂಡತಿ ಆದವಳು ಗಂಡನಿಂದ ತನಗೆ ಮಗು ಆಗಲ್ಲ ಅಂತ ಗೊತ್ತಾದ ಮೇಲೂ ಇನ್ನೊಂದು ಮದುವೆ ಬಗ್ಗೆ ಯೋಚನೆನೂ ಮಾಡಲ್ಲ, ಅದಕ್ಕೆ ಪ್ರಯತ್ನನೂ ಪಡಲ್ಲ. ಸಾಯೋವರೆಗೂ ಬಂಜೆ ಅನ್ನೋ ಪಟ್ಟನ ತನ್ನ ತಲೆ ಮೇಲೆ ಹೊತ್ಕೊಂಡು ಬದುಕಿರ್ತಾಳೆ. ಅದೇ ಹೆಣ್ಣು, ಅವಳೆ ಹೆಂಡತಿ. ಇಂಥವನ್ ಜೊತೆ ಯಾಕಮ್ಮ ಬಾಳ್ತಿದ್ಯಾ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಬಂದು ಕರೆದಾಗ ನನ್ನನ್ನು ಕಿತ್ತು ಬಿಸಾಕ್ಬಿಟ್ಟು ಅವ್ರ ಅಪ್ಪನ ಜೊತೆ ಹೋಗಿ ಮಹಾರಾಣಿ ತರ ಬಾಳ್ಬೋದಾಗಿತ್ತು. ಆದ್ರೆ ಯಾಕೆ ಕೆಲಸ ಮಾಡ್ಲಿಲ್ಲ? ಸುಖ ದುಃಖ ಎಲ್ಲ ಎಲ್ಲ ನನ್ನ ಗಂಡನೇ, ಸರ್ವಸ್ವ ನನ್ನ ಗಂಡನೇ ಅಂತ ಹೇಳಿ ಅವ್ರ ಅಪ್ಪನ ವಾಪಸ್ ಕಳ್ಸಿದ್ಲು. ಅಷ್ಟೇ ಅಲ್ಲ, ಹೇಳೋ ರೀತಿಯಲ್ಲಿ ಹೇಳಿ ನನಗೆ ಬುದ್ಧಿವಾದ ಹೇಳಿ ನನ್ನೊಬ್ಬ ಮನುಷ್ಯನಾಗಿ ಮಾಡಿದ್ಲು. ನನ್ನ ಹೆಂಡತಿ ಮಾತ್ರ ಅಲ್ಲ, ನಿಮ್ ಹೆಂಡತಿರ್ ಮಾತ್ರ ಅಲ್ಲ, ಈ ಮಣ್ಣಲ್ಲಿ ಹುಟ್ಟಿದ ಪ್ರತಿಯೊಂದು ಹೆಣ್ಣು ತನ್ನ ಗಂಡನಿಗೋಸ್ಕರ ಎಲ್ಲಾ ಕಷ್ಟಗಳನ್ನು ಸಹಿಸಿಕೊಂಡು ಸಂಸಾರ ನಡೆಸ್ತಾಳೆ. ಅದೇ ಹೆಣ್ಣು ಕುಲ. ಅಂತ ಮಹಾ ಹೆಣ್ಣು ಕುಲಕ್ಕೆ ಕೆಟ್ಟದ್ದು ನೆನೆಸಿದ್ರು, ಕೆಟ್ಟದ್ದು ಬಯಸಿದ್ರು ಆ ಸರ್ವಶಕ್ತಿ ಅವ್ರನ್ನ ಸುಮ್ಮನೆ ಬಿಡಲ್ಲ, ಸುಟ್ಟು ಬೂದಿ ಮಾಡ್ಬಿಡುತ್ತೆ. ಇದು ಸತ್ಯ. ಅಣ್ಣ, ನನ್ ಕ್ಷಮಿಸಿ, ಇನ್ಮೇಲೆ ನಾನು ಹೆಂಡತಿ ಜೊತೆ ಬಾಳ್ತೀನಿ. ಬಮ್ಮ, ದೇವ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಹೊರಡಿ. ಅಣ್ಣ, ನನ್ನನ್ನು ಕ್ಷಮಿಸಿ. ಹೆಣ್ಣು ಕುಲದ ಮಹತ್ವದ ಬಗ್ಗೆ ಎಲ್ಲರ ಮನಸ್ಸಿನಲ್ಲೂ ಉಳಿಯೋ ಹಾಗೆ ಮಾಡಿದ್ರಿ. ಅವಳು ಬರೀ ನನ್ನ ಸೊಸೆ ಅಲ್ಲ, ನನ್ನ ಮನೆ ಭಾಗ್ಯಲಕ್ಷ್ಮಿ. ನಿಮ್ಮ ಹೆಂಡತಿ ಮಕ್ಕಳನ್ನ, ನಿಮ್ಮನ್ನ ದೇವರು ಸುಖವಾಗಿಟ್ಟಿರ್ಲಿ. ಆಯ್ತಮ್ಮ. ದೀಪ ಬೆಳಗೋದಕ್ಕೆ ಗಂಧದ ಮನಸ್ಸಿನ ಗಂಧ ನೀರು ಹಿರಿಮೆ ತಂದೆ ಮಣ್ಣ ಸೋಗಡಿಗೆ ಹೆತ್ತ ತವರಿಗೆ ಹಾಲಂತ ಮನಸ ಕಂಡು ಪ್ರೀತಿಯ ಬೆಳಕ ಕಂಡು ಕಲ್ಲಂತ ಮನಸ್ಸು ಕರಗಿ ಹೋಯಿತಮ್ಮ. ಜೀವಕ್ಕೆ ನೀನೇ ಜೀವ, ನಿನ್ನೊಳಗೆ ನನ್ನ ಜೀವ, ಈ ನನ್ನ ಜೀವವನ್ನೇ ಕಾಯಲಿಲ್ಲ. ನನ್ನ ಬಾಳಿನ ನಂದ ದೀಪ ಆರೋಗೋಯ್ತು. ನನ್ನ ಕಷ್ಟದಲ್ಲಿ, ಸುಖದಲ್ಲಿ, ನೋವಿನಲ್ಲಿ, ನಲಿವಿನಲ್ಲಿ ನನ್ನ ಜೊತೆಯಾಗಿದ್ದು ನನ್ನನ್ನೊಬ್ಬ ಮನುಷ್ಯನಾಗಿ ಮಾಡಿದ ನನ್ನ ಬಾಳಿನ ದೇವತೆನ ನನ್ನಿಂದ ದೂರ ಮಾಡಿಬಿಟ್ರು.
ಇವಳು ಬೇರೆ ಅಲ್ಲ, ಅವಳು ಬೇರೆ ಅಲ್ಲ, ಇಬ್ರು ಎರಡು ಕಣ್ಣುಗಳಿದ್ದ ಹಾಗೆ. ನಿಮ್ಮ ಹಾಳಾದ ಹಠದಿಂದ ನಮ್ ದೊಡ್ಡ ಮಗಳಿಗೆ ನಾವೇನೇನೂ ಮಾಡೋಕ್ಕಾಗ್ಲಿಲ್ಲ. ಅಪ್ಪ, ದೇವ್ರಂತ ಅಕ್ಕನ್ನ ಇರೋವಾಗ್ಲೂ ನೋಡ್ಲಿಲ್ಲ, ಸಾಯೋವಾಗ್ಲೂ ನೋಡ್ದೇ ಇರೋಂತ ನತದೃಷ್ಟೇ ನಾನಪ್ಪ. ಅಪ್ಪ, ಈಗ್ಲಾದ್ರೂ ಮಗುನ ಭಾವನ್ನ ಕರ್ಕೊಂಡ್ ಬನ್ನಿ ಅಪ್ಪ, ಪ್ಲೀಸ್ ಅಪ್ಪ. ಹಿಂದೆ ನಡೆದದ್ದನ್ನೆಲ್ಲ ಕೆಟ್ಟ ಕನಸು ಅಂತ ತಿಳ್ಕೊಂಡು ಮರ್ತು ಬಿಡಿಯಪ್ಪ, ದಯವಿಟ್ಟು ಮರ್ತು ಬಿಡಿಯಪ್ಪ. ನೀವಿಬ್ರು ಸುಖವಾಗಿಲ್ದೇ ಇರೋದಕ್ಕೆ ನನ್ನ ಕೆಟ್ಟ ಹಠವೇ ಕಾರಣ. ಆ ಹಾಳಾದ ಹಠದಿಂದ ನನ್ನ ಮಗಳನ್ನ ಕಳ್ಕೊಂಡೆ. ಈಗ ಇನ್ನು ಉಳಿದ ದಿನಗಳನ್ನ ನನ್ನ ಮೊಮ್ಮಗಳು ನೋಡ್ಕೊಂಡಾದ್ರೂ ಕಳೆಯೋಣ ಅಂತಿದ್ದೀನಿ. ದಯವಿಟ್ಟು ನಮ್ಮ ಮೊಮ್ಮಗಳು ನಮ್ಮ ಜೊತೆಲಿ ಕಳಿಸ್ಕೊಡಿ. ಇದು ತಾತನ್ ತುತ್ತು, ಇದು ಅಜ್ಜಿ ತುತ್ತು, ಇದು ಚಿಕ್ಕಮ್ಮನ್ ತುತ್ತು. ಕೊಂದಿದ್ಯೂನೆ.
ಎಸಿ ಬೇಡ ದಯವಿಟ್ಟು ನನ್ನ ಮಾತು ಕೇಳು ಮಾರ್ತಾಂಡ, ಎಸಿ ಬೇಡ. ಒಂದ್ ನಿಮಿಷ. ಅಪ್ಪ ಅಳಿ ಅಂದ್ರೆ ನನ್ನ ಆಸ್ತಿನ ಒತ್ತೆ ಇಟ್ಟಾದ್ರೂ ನಿಮ್ಮನ್ನು ಬಿಡಿಸ್ಕೋತೇನೆ. ಏನ್ ಮಾಡೋದು, ನನ್ನ ಹಿರಿಯ ಮಗಳನ್ನಂತೂ ಉಳಿಸ್ಕೊಳಕ್ ಆಗ್ಲಿಲ್ಲ. ನನ್ನ ಕಿರಿ ಮಗಳ ಜೊತೆ ನೀವು ಸಂಸಾರ ಮಾಡೋದನ್ನ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಅಳಿ ಅಂದ್ರೆ. ಮಾವ, ಅತ್ತಿಗೆ ತಾಯಿ ಸಮಾನ, ಹೆಂಡತಿ ತಂಗಿ ಮಗಳ ಸಮಾನ. ಇವಳು ಮಗಳೇ. ಹಾ, ಅಪ್ಪ ಎಲ್ಲಿಗೆ ಹೋಗ್ತಾ ಇದೀಯ ಅಪ್ಪ? ದೇವ್ರ ಹತ್ರಮ್ಮ. ಅಮ್ಮನ್ ನೋಡಕ್ಕ? ಅಮ್ಮ. ಹಾಗಾದ್ರೆ ಅಮ್ಮನ್ ಕರ್ಕೊಂಡ್ ಬರ್ತೀಯಾ? ಆಯ್ತಮ್ಮ.